ನಮಸ್ಕಾರ. ಯೋಗ ವಿತ್ ಮಹಾನಂದಾಗೆ ಸ್ವಾಗತ. ಇವತ್ತು ನಾವು ಮೆಡಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೆಡಿಟೇಷನ್ ಅಂತ ಅಂದಾಗ ಇದು ಒಂದು ಕ್ರಿಟಿಕಲ್ ಆಕ್ಟಿವಿಟಿ ಅಂತಾನು ಹೇಳ್ಬಹುದು. ಕ್ರಿಟಿಕಲ್ ಅಂತಂದ್ರೆ ಒಂದಿಷ್ಟು ಡಿಫಿಕಲ್ಟ್ ಆಗಿರುವಂತಹ ಸಾಧನೆ. ಸೊ ಇದರಲ್ಲಿ ನಾವು ಮೆಡಿಟೇಷನ್ಗೆ ಕೂತ ತಕ್ಷಣ ಆಗುವಂತದ್ದೇನು ಅನೇಕ ವಿಚಾರಗಳ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವೂ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ಸ್ವಲ್ಪ ಸಾಧಕರಿದ್ದಾರೆ, ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಷನರ್ ಇದ್ದಾರೆ, ಅಂಥವರಿಗೆ ಡಿಫಿಕಲ್ಟ್ ಆಗ್ಲಿಕ್ಕಿಲ್ಲ. ಆದ್ರೆ ಸಂಪೂರ್ಣವಾಗಿ ಆರಂಭಿಕರಿದ್ದಾರೆ, ಅಂದ್ರೆ ಮೆಡಿಟೇಷನ್ಗೆ ಬಿಗಿನರ್ ಇದ್ದಾರೆ. ಅಂಥವ್ರು ಏನ್ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅಂಥ ಸಮಸ್ಯೆಗೆ, ಅಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಇವಾಗ ಮೆಡಿಟೇಷನ್ ಮಾಡೋದಕ್ಕೆ ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು. ಯಾವ ವಿಷಯಗಳನ್ನ? ಆ ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಗಮನವಿಟ್ಟು ಕೇಳ್ರಿ. ಸಾಧ್ಯ ಆಗಿದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ವಿಡಿಯೋ ಪದೇ ಪದೇ ನೋಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಡಿ, ಸರಿನಾ? ಸೊ ಮುಂದುವರಿಯೋಣ. ಅದಕ್ಕಿಂತ ಮುಂಚಿತವಾಗಿ ಸಾಧನೆ ಮಾಡೋದಕ್ಕೆ ಅಡೆತಡೆ ಆಗುವಂತಹ ವಿಷಯ ಏನಂತಂದ್ರೆ ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಆಲೋಚನೆಗಳು. ಈ ಆಲೋಚನೆಗಳಿಗೆ ಹೇಗೆ ನಾವು ತಡೆ ಹಿಡಿಬೇಕು, ಹೇಗೆ ಅವುಗಳನ್ನ ಬರದೇ ಇರೋ ಹಾಗೆ ನೋಡ್ಕೋಬೇಕು, ಇದೇ ಒಂದು ದೊಡ್ಡ ಪ್ರಶ್ನೆ ರೀ. ಅರ್ಥ ಆಯ್ತಲ್ಲ? ಸೊ ಇದಕ್ಕೊಂದು ಚಿಕ್ಕ ಕಥೆನ ಹೇಳ್ತೀನಿ, ನಿಮ್ಗೆಲ್ಲವೂ ಅರ್ಥ ಆಗುತ್ತೆ. ಒಂದೊಂದಾಗಿ ತುಂಬಾ ಸೂಕ್ಷ್ಮ ವಿಷಯಗಳೆಲ್ಲವೂ ಅರ್ಥ ಆಗುತ್ತೆ. ಒಬ್ಬ ಮಹಾಪುರುಷರು ಹೇಳಿದ್ರು, ಆಲೋಚನೆಗಳು ಹೇಗಿದೆ ಅಂತಂದ್ರೆ, ಈಗ ವಾಂತಿ ಮತ್ತು ಭೇದಿ ಅತಿಯಾಗಿ ತಿಂದಾಗ ಅಥವಾ ಏನೋ ಫುಡ್ ಪಾಯ್ಸನ್ ಆದಾಗ ನಮಗೆ ಏನಾಗುತ್ತೆ? ವಾಂತಿ ಮತ್ತು ಭೇದಿ ಆಗುತ್ತೆ. ಸೊ ಈ ವಾಂತಿ ಮತ್ತು ಭೇದಿ ಆದಾಗ ನಾವು ಮಾಡುವಂತಹ ಮೊದಲನೇ ಕೆಲಸ ಏನು ಹೇಳ್ರಿ? ನಾವು ಮಾಡುವಂತಹ ಮೊದಲನೇ ಕೆಲಸ ಊಟವನ್ನು ಮಾಡೋದನ್ನ ನಿಲ್ಲಿಸ್ತೀವಿ. ಹೌದೋ ಇಲ್ವೋ? ಕರೆಕ್ಟಾ? ಸೊ ರೆಸ್ಟ್ ಕೊಡ್ತೀವಿ, ನಮ್ಮ ಹೊಟ್ಟೆಗೆ ನಾವು ರೆಸ್ಟ್ ಕೊಡ್ತೀವಿ, ಮೆಡಿಸಿನ್ ಅನ್ನ ತಗೊಂಡ್ಬಿಟ್ಟು ರಿಲ್ಯಾಕ್ಸ್ ಆಗ್ತೀವಿ. ಸೊ ಇಲ್ಲೇನ್ ಮಾಡ್ತಾ ಇದೀವಿ? ನಾವು ಅದಕ್ಕೆ ರೆಸ್ಟ್ ಕೊಡ್ತಾ ಇದ್ದೀವಿ, ಅಂದ್ರೆ ಇಂಟೇಕ್ ಅನ್ನ ಸ್ಟಾಪ್ ಮಾಡ್ತಾ ಇದೀವಿ. ಈಗ ಮನಸ್ಸಿನಲ್ಲಿ ನಡೆಯುವಂತಹ ಆಲೋಚನೆಗಳು ಕೂಡ ಮನಸ್ಸಿಗೆ ಇರುವಂತಹ ವಾಂತಿ ಮತ್ತು ಭೇದಿ ಅಂತ ಸಮಸ್ಯೆ. ಸೊ ಇದನ್ನ ಹೇಗೆ ತಡಿಬೇಕ್ರಿ? ಇದನ್ನ ಹೇಗೆ ಇಂಟೇಕ್ ಮಾಡೋದನ್ನ ತಡಿಬೇಕಂತ ಪ್ರಶ್ನೆ ಕೇಳ್ತೀರಾ? ಉತ್ತರ ತುಂಬಾ ಸರಳವಾಗಿದೆ. ನೀವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಆಲೋಚನೆಗಳು ಬರೋದಕ್ಕೆ ಕಾರಣ ಏನಂತಂದ್ರೆ, ನೀವು ಯಾವುದೇ ಒಂದು ವಿಷಯಕ್ಕೆ ಅಟ್ಯಾಚ್ಡ್ ಆಗಿದ್ದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಅರ್ಥ ಆಯ್ತಾ? ಅದ್ ಹೇಗಂತೀರಾ? ಎಕ್ಸಾಂಪಲ್, ಸಪೋಸ್ ನಿಮ್ಮ ಮನೆಯಲ್ಲಿನೇ ಯಾರೋ ಏನೋ ಅಂದ್ರು, ನಿಮ್ಮ ಅಪ್ಪನೋ ಅಮ್ಮನೋ ಗಂಡನೋ ಹೆಂಡತಿನೋ ಈ ರೀತಿ ಸಂಬಂಧಗಳ ಮಧ್ಯೆ ಯಾರೋ ಒಬ್ರು ಏನೋ ಅಂದ್ರು. ಅಂದ ತಕ್ಷಣ ಏನಾಗ್ತೀರಿ? ಡಿಸ್ಟರ್ಬ್ ಆಗ್ಬಿಡ್ತೀರಿ. ಕಾರಣ ಏನು? ನೀವು ಅಲ್ಲಿ ಆಕ್ಚುಲಿ ಅಟ್ಯಾಚ್ಡ್ ಆಗಿರ್ತೀರಿ. ಆ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಎಕ್ಸೆಪ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದೇ ಸ್ವಲ್ಪ ನಿಮ್ಮ ಬಗ್ಗೆ ಒಳ್ಳೇದನ್ನ ಮಾತಾಡಿದ್ರೆ, ನನ್ ಹೆಂಡತಿ, ನನ್ ಗಂಡ ಅಥವಾ ನನ್ ಮಗ ಮಗಳು ಇವತ್ತು ತುಂಬಾ ಚೆನ್ನಾಗಿ ಮಾಡಿದಾಳೆ, ತುಂಬಾ ಚೆನ್ನಾಗಿ ಏನೋ ಒಂದ್ ಕೆಲ್ಸ ಅದು ತುಂಬಾ ಚೆನ್ನಾಗಿದೆ ಅಂತಂದಾಗ ಏನಾಗುತ್ತೆ? ನಿಮ್ಗೆ ರೆಕ್ಕೆ ಬಂದ್ಬಿಡುತ್ತೆ, ಹಾರ್ತಾ ಇರ್ತೀರಿ. ಹೌದೋ ಇಲ್ಲೋ? ಸೊ ಅದೇ ನಾವು ನೆಗೆಟಿವ್ ಇದ್ದಾಗ ತುಂಬಾ ಅಪೋಸಿಟ್ ಆಗಿ ಧಡಾಮ್ ಅಂತ ಕೆಳಗ್ ಬಿದ್ದು ಬಿಡ್ತೀವಿ. ಇದೇ ನಾವು ಮಾಡುವಂತಹ ತಪ್ಪು. ಹಾಗಾದ್ರೆ ಏನ್ ಮಾಡ್ಬೇಕು? ಆ ಅಟ್ಯಾಚ್ಮೆಂಟ್ ಮಧ್ಯೆ ಸ್ವಲ್ಪ ಅಂತರ ಇಟ್ಕೊಳ್ಳಿ. ಹೇಗೆ ಅಂತೀರಾ? ಸೊ ಸಪೋಸ್ ಎಲ್ಲೋ ಹೊರಗಡೆ ಹೋಗಿದ್ರಿ, ರೋಡ್ ಮೇಲೆ ಯಾರಿಗೋ ಒಂದು ತಾಕಿತ್ತು. ತಾಕಾದ್ಮೇಲೆ ಏನಂತೀರಿ? ಇಮಿಡಿಯೇಟ್ಲಿ ಸಾರಿ ಅಂತ ಹೇಳ್ಬಿಡ್ತೀರಿ. ಅವ್ರು ಏನೋ ಒಂದು, ಅವ್ರು ಯಾವುದೋ ಮೂಡಲ್ಲಿ ಇರ್ತಾರೆ, ಏನೋ ಒಂದಂದಿರ್ತಾರೆ, ಅಂದ್ಬಿಟ್ಟು ಇಲ್ಲಿ ತಪ್ಪು ನಿಮ್ದಿದೆ ಗುರ್ತಿದೆ, ಅದನ್ನು ಮರ್ಸಿಗೆ ಹಚ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಏನೋ ಸಂಬಂಧನೇ ಇಲ್ಲ, ಸಂಪೂರ್ಣವಾಗಿ ಬೇರೆ ವ್ಯಕ್ತಿ. ಹಾಗಾದಾಗ ಅವ್ರು ನಮ್ಗೆ ಎಫೆಕ್ಟೇ ಇಲ್ಲ, ಏನು ಸಂಬಂಧ ಇಲ್ಲ ಅಂತಂದ್ಮೇಲೆ ಅದ್ ನಮ್ಗೆ ಎಫೆಕ್ಟೇ ಆಗೋದಿಲ್ಲ. ಅಲ್ಲಿ ಸಂಬಂಧ ಇಲ್ಲ ಅಂದಾಗ ಅದ್ರ ಅರ್ಥ ಏನು? ಅಟ್ಯಾಚ್ಮೆಂಟ್ ಇಲ್ಲ. ಸೊ ಅಲ್ಲೇ ಕೇಳ್ಬಿಡ್ತಿ, ಅಲ್ಲೇ ಏನ್ ಮುಗಿತೆ ಅದು ನಂತರ ಮನೆಗೆ ತಗೊಂಡ್ ಬರೋದಿಲ್ಲ, ಆ ವಿಷಯ ಅಲ್ಲೇ ಮುಗ್ದು ಬಿಡುತ್ತೆ. ಅರ್ಥ ಆಯ್ತಲ್ಲ? ಇದು ಕೂಡ ಹಾಗೇನೆ. ಅಂದ್ರೆ ಒಂದು ವಿಷಯದ ಮೇಲೆ ನೀವು ಸಾಧನೆ ಮಾಡೋದಕ್ಕೆ ಅಥವಾ ಸಾಧನೆಯ ದಾರಿಯಲ್ಲಿ ಇದೀರಿ ಅಂತಂದ್ರೆ ಏನ್ ಮಾಡ್ಬೇಕು? ಒಂದು ಅಂತರವನ್ನ ಕಾಯ್ಕೋಬೇಕು. ನಿಮ್ಮ ಸಂಬಂಧಗಳಾಗ್ಲಿ ಅಥವಾ ಯಾವುದೇ ಒಂದು ವಿಷಯ ಆಗ್ಲಿ, ಅದರ ಮಧ್ಯೆ ಸ್ವಲ್ಪ ಅಂತರವನ್ನ ಕಾಯ್ಕೊಳ್ಳಿ. ಈಗ ಈ ಅಂತರ ಇಮಿಡಿಯೇಟ್ಲಿ ಕಾಯ್ಕೊಳ್ಳೋದಕ್ಕೂ ಸಾಧ್ಯನೂ ಇಲ್ಲ. ಇದು ಸ್ವಲ್ಪ ಕಠಿಣದ ಕೆಲಸ. ಇದಕ್ಕೆ ಇನ್ನೂ ಒಂದು ನಿಮಗೆ ಚಟುವಟಿಕೆ ಕೊಡ್ತೀನಿ. ದಿನ ರಾತ್ರಿ ಮಲ್ಕೊಳ್ಳೋದಕ್ ಹೋಗ್ತೀರಿ, ಹೌದೋ ಇಲ್ಲೋ? ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಸ್ವಲ್ಪ ಆಲೋಚನೆ ಮಾಡಿ. ಏನಂತ ಆಲೋಚನೆ ಮಾಡಿ? ನೀವು ಇದೀರಿ,
ಇದು ನಿಮ್ಮ ಶರೀರ ಇದೆ, ನೀವು ಉಟ್ಕೊಂಡಿರೋ ಬಟ್ಟೆ ಇದೆ, ಅಥವಾ ಮತ್ತೇನೋ ಇದೆ. ನೀವ್ ಯಾರಿಗೋ ಗಂಡ ಇದ್ರಿ, ಹೆಂಡತಿ ಇದ್ರಿ, ಮಗ ಇದ್ರಿ, ಮಗಳಿದ್ರಿ, ಅಥವಾ ಒಂದೇನೋ ಒಂದು ಸಂಬಂಧ ಇದೆ. ಅದು ನೀವು ನಿಜ ಸ್ವರೂಪ ಇದೆಯಾ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಹಾಗಾದ್ರೆ ಏನ್ ಮಾಡ್ಬೇಕು? ಪೇಪರು ಮತ್ತು ಪೆನ್ ತಗೊಳ್ಳಿ, ಬರೀರಿ. ಇದು ಶರೀರ ನನಗ್ ಕಾಣ್ತಾ ಇದೆ, ಈ ಶರೀರ ಇದೆ. ಈ ಶರೀರ ನಾನಿದೀನಾ? ನಾನು ಅಂದ್ರೆ ಇಲ್ಲ. ಇದು ಆಕ್ಚುಲಿ ನಿನ್ನ ಶರೀರ ಅಷ್ಟೇ, ಆದ್ರೆ ನೀನಲ್ಲ. ಭಗವಂತ ನಿನಗೆ ಕೊಟ್ಟಿರುವಂತಹ ಒಂದು ಶರೀರ ಅಷ್ಟೇ, ಆದ್ರೆ ನೀನ್ ಅಲ್ಲ. ಬರ್ಕೊಳ್ಳಿ. ಎರಡನೇ ವಿಷಯ, ನಾನು ಇವತ್ತು ತುಂಬಾ ಸುಂದರವಾದ ಬಟ್ಟೆ ಹಾಕೊಂಡಿದೀನಿ, ಕೆಂಪು ಕಲರ್ ಬಟ್ಟೆ ಹಾಕೊಂಡಿದೀನಿ. ಹಾಗಾದ್ರೆ ಇದು ನಾನಾ? ಇದು ನನ್ನ ನಿಜ ಸ್ವರೂಪನಾ? ಇಲ್ಲ, ಇದು ನಾನಲ್ಲ. ಹಾಗಾದ್ರೆ ನಾನೇನು? ಅಲ್ಲಿ ಸ್ವಲ್ಪ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಯಾರಿಗೋ ಗಂಡ ಇದ್ದೀನಿ ಅಂದ್ರೆ ನಾನು ಗಂಡ ಅಥವಾ ನಾನು ಹೆಂಡತಿ ಅಂತಂದಾಗ ಇದು ನಾನಾ? ಗಂಡ ಅನ್ನೋದು ನಾನಾ? ಅಲ್ಲ, ಅದು ಒಂದು ಸಂಬಂಧ ಅಷ್ಟೇ, ಆದ್ರೆ ನೀವಲ್ಲ. ನಾನು ಯಾರಿಗೋ ತಾಯಿ ಆಗಿದ್ದೀನಿ, ಆದ್ರೆ ನಾನೊಬ್ಳು ತಾಯಿ ಅಂತ ಹೇಳ್ಕೊಳ್ತೀರಿ, ಅಥವಾ ನಾನೊಬ್ಬ ತಂದೆ ಅಂತ ಹೇಳ್ಕೊಳ್ತೀರಿ. ಇದು ಕೇವಲ ಸಂಬಂಧ, ಇದು ನೀವಲ್ಲ. ಹಾಗಾದ್ರೆ ಏನಿದೆ? ಅದು ನಿಜ ಸ್ವರೂಪ ಏನಿದೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡಿ. ಇವಾಗ ಆದಿಶಂಕರಾಚಾರ್ಯಜಿ ಎಲ್ಲರಿಗೂ ಗೊತ್ತು, ಹೌದೋ ಇಲ್ಲೋ? ಆದಿಶಂಕರಾಚಾರ್ಯಜಿ ತುಂಬಾ ಅದ್ಭುತವಾಗಿ ಅಷ್ಟಕಂ ಕೊಟ್ಟಿದ್ದಾರೆ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಉತ್ತರ ಇಲ್ಲೇ ಇದೆ ನೋಡಿ. ಏನ್ ಹೇಳ್ತಾ ಇದಾರೆ? ನಾನು ಈ ಕಾಣ್ತಾ ಇರುವಂತಹ ಯಾವುದೇ ಪಂಚತತ್ವ ಆಗ್ಲಿ, 27 ಎಲಿಮೆಂಟ್ಸ್ ಅಂದ್ರೆ ತತ್ವಗಳು, 27 ತತ್ವಗಳಿಂದ ಆಗಿರುವಂತಹ ಈ ಶರೀರ ಆಗ್ಲಿ, ಒಂದೊಂದು ವಿಷಯನೇ ಹೇಳ್ತಾರೆ. ನಾನು ಸುಗಂಧ, ನಾನು ದೃಷ್ಟಿ, ಅಥವಾ ನಾನು ಈ ಸ್ಕಿನ್, ಅಥವಾ ನಾನು ಎಲ್ಲ 7 ತತ್ವಗಳನ್ನು ಕೂಡ ಹೇಳ್ತಾರೆ. ಇದೆಲ್ಲವೂ ನಾನಿಲ್ಲ. ನಾ ಯಾರಿಗೂ ತಂದೆ ಇಲ್ಲ, ನಾ ಯಾರಿಗೂ ತಾಯಿ ಇಲ್ಲ, ನಾ ಯಾರಿಗೂ ಬಂಧು ಇಲ್ಲ, ಬಳಗ ಇಲ್ಲ, ನಾ ಯಾವುದೇ ಯಜ್ಞ ಇಲ್ಲ, ಯಾಗ ಇಲ್ಲ, ನಾ ಯಾವುದೂ ಇಲ್ಲ. ಹಾಗಾದ್ರೆ ನಾನು ಏನಿದ್ದೀನಿ? ಶಿವೋಹಂ. ಹಾಗಾದ್ರೆ ನೀವು ಒಂದು ಅದ್ಭುತವಾದ, ತುಂಬಾ ಸಾತ್ವಿಕವಾದ ಮತ್ತೆ ಶುದ್ಧವಾದ ಪರಮಾತ್ಮನ ಅಂಶನಾದ ಆತ್ಮ ಆಗಿದ್ರಿ. ಸೊ ಇದನ್ನ ನೋಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಇದನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ? ಆಸ್ ಸೂನ್ ಆಸ್ ಯು ಸಿಟ್ ಟು ದ ಮೆಡಿಟೇಷನ್, ಕಣ್ಗಳ ಈ ರೀತಿ ಮುಚ್ಚ ತಕ್ಷಣ ಆಗುತ್ತೆ ನಿಮ್ಮ ಗಮನ ಎಲ್ಲೋ ಹೋಗಿರುತ್ತೆ. ಇಲ್ಲೇ ಕೂತಿರ್ತೀರಿ, ಆದ್ರೆ ನೀವು ಎಲ್ಲೆಲ್ಲೋ ಹೋಗಿರ್ತೀರಿ, ಎಲ್ಲೋ ದೂರದ ದೇಶದಲ್ಲಿ ಹೋಗಿರ್ತೀರಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು? ನಾನ್ ಹೇಳಿರೋದು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಈ ಬರೆಯೋದಕ್ಕೆ ಏನ್ ಹೇಳಿದಿನಲ್ಲ ಅದನ್ನ ದಯವಿಟ್ಟು ಬರೀರಿ. ನೆಕ್ಸ್ಟ್ ಡೇ ಅದನ್ನ ಬರ್ಕೊಂಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಎದ್ದೇಳ್ತಿರಲ್ಲ, ಎದ್ದ ತಕ್ಷಣ ನಿಮ್ಮಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಆಗುತ್ತೆ. ಇನ್ನು ನೀವು ಮೆಡಿಟೇಷನ್ ಮಾಡಿಲ್ಲ, ಈ ವಿಚಾರ ಅಷ್ಟೇ ನೀವು ತಂದಿದಿರಿ, ಈ ಆಕ್ಟಿವಿಟಿ ಒಂದು ಚಿಕ್ಕ ಆಕ್ಟಿವಿಟಿ ಮಾತ್ರ ಮಾಡಿದಿರಿ, ಆದ್ರೆ ಬದಲಾವಣೆ ತಾನಾಗೆ ಬರುತ್ತೆ. ಆಯ್ತಾ? ಈಗ ಇದಾಯ್ತು. ಇದು ನೆಕ್ಸ್ಟ್ ಡೇ ಏನ್ ಮಾಡಿರ್ಬೇಕು? ಮ್ಯಾಮ್ ಇದು ನಾನ್ ಮಾಡ್ದೆ, ಬದಲಾವಣೆ ಕಂಡು ಬರ್ತಾ ಇದೆ, ಹಂಗಂತ ಹೇಳಿ ಬಿಡೋದಿಲ್ಲ. ಅದು ದಿನವೂ ನೀವು ಮಾಡ್ಬೇಕು. ಪ್ರತಿದಿನ ನೀವು ಬೆಡ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ವಿಚಾರಗಳನ್ನ ತಲೆ ಇಟ್ಕೊಂಡ್ಬಿಟ್ಟೆ ಮಲ್ಕೊಳ್ಳಿ. ನಿಮಗ್ ಕಾಣ್ಲಾರ್ದಂತಹ ವಿಷಯಗಳು ಕೂಡ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಮೆಡಿಟೇಷನ್ ಹೇಗ್ ಮಾಡ್ಬೇಕು? ಕಂಫರ್ಟೇಬಲ್ ಆಗಿ ಕೂತ್ಕೊಂಡ್ಬಿಡಿ. ಬೆನ್ನು ಮತ್ತು ಕತ್ತು ನೇರವಾಗಿ ಇಟ್ಕೊಳ್ಳಿ. 2 ಕೈಗಳಲ್ಲಿ ಚಿನ್ಮುದ್ರೆ ಇರ್ಲಿ, ಅಥವಾ ಈ ರೀತಿ ಕೈ ಮೇಲೆ ಕೈ, ಅಂಗೈ ಮೇಲೆ ಇನ್ನೊಂದು ಕೈಯನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ತೊಡೆಗಳ ಮಧ್ಯೆ ಇಟ್ಕೊಳ್ಳಿ ಯಾವ್ದಾದ್ರು, ಅಥವಾ ಕೈಗಳ ಸುಮ್ನೆ ಆಕಾಶಕ್ಕೆ, ಅಂಗೈಗಳ ಆಕಾಶಕ್ಕೆ ನೋಡ್ತಾ ಇರ್ಲಿ. ಕಣ್ಗಳ ನಿಧಾನಕ್ಕೆ ಮುಚ್ಚಿರ್ಲಿ. ದೀರ್ಘವಾದ ಉಸಿರು ತಗೊಳ್ಳಿ ಮತ್ತು ಉಸಿರನ್ನ ಹೊರಹಾಕಿ. ದೀರ್ಘವಾದ ಉಸಿರನ್ನ ತಗೊಳ್ಳಿ ಮತ್ತೆ ಉಸಿರನ್ನ ಹೊರಹಾಕಿ. ಇಲ್ಲಿ ನೀವು ಮಾಡ್ಬೇಕಾಗಿರೋದು ಓಂಕಾರ ಪಠನ ಅಥವಾ ಮತ್ತೇನೋ ಇಲ್ಲ. ಇಲ್ಲಿ ಕೇವಲ ನೀವು ಮಾಡ್ಬೇಕಾಗಿದ್ದು ಪ್ರತಿ ಒಂದು ಉಸಿರು ಒಳ ಹೋಗ್ತಾ ಹಾಗೆ ನೀವೇನ್ ಅನ್ಬೇಕು? ನಾನು ಈ ಶರೀರ ಅಲ್ಲ. ಪ್ರತಿ ಉಸಿರು ಹೊರ ಹೋಗ್ತಾ ಹಾಗೆ ನಾನು ಈ ಮನಸ್ಸು ಕೂಡ ಅಲ್ಲ. ದೀರ್ಘವಾದ ಉಸಿರು ತಗೊಳ್ಳಿ. ಪ್ರತಿ ಉಸಿರಿನೊಂದಿಗೆ ನಾನು ಈ ಶರೀರ ಅಲ್ಲ. ಪ್ರತಿ ಉಸಿರು ಹೊರ ಹೋಗ್ತಾ ಹಾಗೆ ನಾನು ಈ ಶರೀರ ಅಲ್ಲ. ಧ್ಯಾನವನ್ನ ಆರಂಭಿಸೋಣ. ಮಧ್ಯದಲ್ಲಿ ನಿಮಗೆ ಕಣ್ ತೆರಿಬೇಕು ಅನ್ಸಿದ್ರೆ ನಿಧಾನಕ್ಕೆ ಕಣ್ಣಿನ ಗುಡ್ಡೆಗಳನ್ನ ಸ್ವಲ್ಪ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ತಿರುಗಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಕಣ್ಗಳನ್ನ ನೀವು ತೆರಿಬಹುದು, ತೊಂದರೆ ಇಲ್ಲ. ನಾವು ಈ ಯೋಗಾಭ್ಯಾಸ ಅಥವಾ ಈ ಮೆಡಿಟೇಷನ್ ಪ್ರಕ್ರಿಯೆಯನ್ನ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತರದ ಆಲೋಚನೆ ಬರ್ತಾ ಇದ್ರೆ ಬರ್ಲಿ ಬಿಡಿ, ಒತ್ತಾಯವನ್ನ ಮಾಡಬೇಡಿ. ದಯವಿಟ್ಟು ಆರಂಭಿಸೋಣ.
ನಾನು ಈ ಮನಸ್ಸಲ್ಲ. ನಾನು ಈ ಶರೀರ ಕೂಡ ಅಲ್ಲ. 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 ನಿಧಾನಕ್ಕೆ ಧ್ಯಾನವನ್ನ ನಿಲ್ಲಿಸ್ಬಿಡಿ. ಮನಸ್ಸಿನಲ್ಲಿ ಬದಲಾವಣೆಗಳನ್ನ ಗಮನಿಸ್ತಾ ಹೋಗಿ. ಎರಡು ಕೈಗಳನ್ನ ಸ್ವಲ್ಪ ರಭಸವಾಗಿ ಉಜ್ಕೊಂಡ್ಬಿಡಿ. ಎರಡು ಕೈಗಳ ಅಂಗೈಗಳು ನಿಮ್ಮ ಕಣ್ಗಳ ಮೇಲಿಡಿ. ಮುಖವನ್ನು ಪ್ರೀತಿಯಿಂದ ಸವರಿ. ಇಡೀ ಶರೀರವನ್ನ ಪ್ರೀತಿಯಿಂದ ಸವರುತ್ತಾ ಭೂಮಿ ತಾಯಿಯನ್ನ ನಮಸ್ಕರಿಸುತ್ತಾ ಕಣ್ಗಳನ್ನ ತೆರೆಯಿರಿ. ಮತ್ತೆ ಬದಲಾವಣೆಯನ್ನ